ಇಸ್ರೇಲ್ ಮೇಲಿನ ದಾಳಿ ತೀವ್ರಗೊಳಿಸಿದೆ ಈಗ ಇರಾನ್. ಹೈಫಾ ನಗರ ಮತ್ತು ಟೆಲ್ ಅವೀವ್ ಮೇಲೆ ಮಿಸೈಲ್ ದಾಳಿಗಳಾಗಿವೆ. ಇಸ್ರೇಲ್ ಮೇಲಿನ ದಾಳಿಯನ್ನ ಇರಾನ್ ತೀವ್ರಗೊಳಿಸಿದೆ. ಹೈಫಾ ನಗರ, ಟೆಲ್ ಅವೀವ್ ಮೇಲೆ ನಡೀತಾ ಇರುವಂತಹ ಮಿಸೈಲ್ ದಾಳಿ. ಸೇಲ್ ಟವರ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ನಿನ್ನೆ ಖಂಡಾಂತರ ಕ್ಷಿಪಣಿ ಮೂಲಕ ದಾಳಿ ನಡೆಸಿತ್ತು. ಇವತ್ತು ಕೂಡ ಕಂಟಿನ್ಯೂ ಮಾಡಿದೆ ತನ್ನ ದಾಳಿಯನ್ನ. ಇಸ್ರೇಲ್ನ ಟೆಕ್ನಾಲಜಿ ಪಾರ್ಕ್ ಮೇಲೂ ಕೂಡ ದಾಳಿಯಾಗಿದೆ. ಸೊ ಇದು ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಂಡಿರೋದಕ್ಕೆ ಸಾಕ್ಷಿಯಾಗಿರುವಂತಹ ದೃಶ್ಯಗಳು ನೋಡಿ. ಎಲ್ಲೆಲ್ಲವೂ ಕೂಡ ಬಿಲ್ಡಿಂಗ್ಗಳು ನೆಲಕ್ಕುರುಳಿರೋದು, ಹಾರಿಸ್ತಾ ಇರುವಂತಹ ದೃಶ್ಯಗಳು, ಇದೆಲ್ಲವೂ ಕೂಡ ವಿಡಿಯೋಗಳು ಲಭ್ಯವಾಗಿವೆ. ನಿನ್ನೆ ಕೂಡ ಕ್ಷಿಪಣಿ ಮೂಲಕ ದಾಳಿ ನಡೆಸಿದಂತಹ ಇರಾನ್ ಇವತ್ತು ಕಂಟಿನ್ಯೂ ಮಾಡಿದೆ. ಹೈಫಾ ನಗರವನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿರುವಂತಹ ಇರಾನ್ ಇಸ್ರೇಲ್ನ ಟೆಕ್ನಾಲಜಿ ಪಾರ್ಕ್ ಮೇಲೆ ಕೂಡ ದಾಳಿಯಾಗಿದೆ. ಅಂತಾರಾಷ್ಟ್ರೀಯ ಕಂಪನಿಗಳಿರುವಂತಹ ಪ್ರದೇಶ ಅದರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇಸ್ರೇಲ್ನ C4I ಮಿಲಿಟರಿ ಬ್ರಾಂಚ್ ಇರುವಂತಹ ಪ್ರದೇಶ. ಇಸ್ಫಹಾನ್ ಮೇಲೂ ಕೂಡ ಮಿಸೈಲ್ ದಾಳಿಗಳಾಗ್ತಾ ಇವೆ. ನ್ಯೂಕ್ಲಿಯರ್ ಕೇಂದ್ರವನ್ನ ಗುರಿಯಾಗಿಸಿ ಈಗ ಇಸ್ರೇಲ್ ಪ್ರತಿದಾಳಿಯನ್ನ ಮಾಡಿದೆ. ನ್ಯೂಕ್ಲಿಯರ್ ಕೇಂದ್ರಕ್ಕೆ ಹಾನಿ ಆಗಿಲ್ಲ ಅಂತ ಹೇಳಿ ಇರಾನ್ ಕೂಡ ಹೇಳ್ಕೊಂಡಿದೆ. ಇಸ್ಫಹಾನ್ ಪ್ರದೇಶ ಹಲವು ಕಟ್ಟಡಗಳಿಗೆ ಭಾರಿ ಹಾನಿ ಸಂಭವಿಸಿದೆ. ಆವಾಗ ಇಸ್ರೇಲ್ ಮೇಲೆ ಇರಾನ್ ದಾಳಿಗಳನ್ನು ಮಾಡ್ತು. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿಯನ್ನು ತೀವ್ರಗೊಳಿಸಿದೆ. ಇರಾನ್ ನಗರದ ಇಸ್ಫಹಾನ್ ಮೇಲೆ ಮಿಸೈಲ್ ದಾಳಿ ಮಾಡಿದೆ. ಇಲ್ಲೊಂದು ನ್ಯೂಕ್ಲಿಯರ್ ಕೇಂದ್ರವನ್ನೇ ಗುರಿಯಾಗಿಸಿಕೊಂಡು ಮಾಡಿರುವಂಥ ದಾಳಿ ಇದು. ಬಟ್ ನ್ಯೂಕ್ಲಿಯರ್ ಕೇಂದ್ರಕ್ಕೇನು ಹಾನಿ ಆಗಿಲ್ಲ ಅನ್ನುವಂಥದ್ದನ್ನು ಇರಾನ್ ಹೇಳ್ಕೊಂಡಿದೆ. ಆದರೆ ಬೇರೆ ಬೇರೆ ಕಟ್ಟಡಗಳಿಗೆ ಮಾತ್ರ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ. ಇನ್ನು ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಇಮಾಮ್ ಖಮೈನಿ ಉನ್ನತ ಸಲಹೆಗಾರರಾಗಿರುವಂತಹ ಅಲಿ ಶಮ್ಖಾನಿ ಜೀವಂತವಾಗಿದ್ದಾರೆ ಅನ್ನುವಂಥದ್ದನ್ನು ಇರಾನ್ ಮಾಧ್ಯಮ ವರದಿ ಮಾಡಿದೆ. ಜೂನ್ 13ರಂದು ಇಸ್ರೇಲ್ ದಾಳಿಯಲ್ಲಿ ಶಮ್ಖಾನಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ವರದಿ ಮಾಡಲಾಗಿತ್ತು. ಆದರೆ ಶಮ್ಖಾನಿ ಜೀವಂತವಾಗಿದ್ದು ಅವರ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ. ಗಂಭೀರ ಗಾಯಗಳಿಂದಾಗಿ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಸದ್ಯಕ್ಕೆ ಅವರು ಚೇತರಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇರಾನ್ ಮಾಧ್ಯಮ ವರದಿ ಮಾಡಿದೆ. IRGC ನಿಯಂತ್ರಿತ ಫಾರ್ಸ್ ನ್ಯೂಸ್ ಏಜೆನ್ಸಿ ಸೇರಿದಂತೆ ಮೆಹರ್ ಸುದ್ದಿ ಸಂಸ್ಥೆ ಸೇರಿದಂತೆ ಹಲವು ಮಾಧ್ಯಮಗಳು ಶಮ್ಖಾನಿ ಹೇಳಿಕೆಯನ್ನು ಪ್ರಕಟಿಸಿವೆ. ನಾನು ಜೀವಂತವಾಗಿದ್ದೀನಿ, ನನ್ನನ್ನು ತ್ಯಾಗ ಮಾಡೋದಕ್ಕೆ ನಾನು ಸಿದ್ಧನಿದ್ದೀನಿ ನಮ್ಮ ರಾಷ್ಟ್ರಕ್ಕೋಸ್ಕರ ಅಂತ ಶಮ್ಖಾನಿ ಹೇಳಿದ್ದಾರೆ ಅಂತ ಹೇಳಿ ವರದಿ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಈಗ ಇರಾನ್ ಇಸ್ರೇಲ್ ನಡುವೆ ಯುದ್ಧದಿಂದ ಜನ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಸೊ ಹಾಗಾಗಿ ಇಸ್ರೇಲ್ನಿಂದ ಸಾವಿರಾರು ಜನ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಕ್ಷಿಪಣಿ ದಾಳಿ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ಗಳು ಕೂಡ ಕ್ಲೋಸ್ ಆಗಿವೆ. ಹೀಗಾಗಿ ಹಡಗುಗಳ ಮೂಲಕ ಸೈಪ್ರಸ್ಗೆ ಈಗ ಜನ ಸದ್ಯಕ್ಕೆ ಸೇಫ್ ಆಗಿ ಅಲ್ಲಿರೋಣ ಅಂತ ಹೇಳಿ ಇಸ್ರೇಲ್ನ ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಟೆಲ್ ಅವೀವ್ನಿಂದ ಸಾವಿರಾರು ನಿವಾಸಿಗಳು ಈಗ ಶಿಫ್ಟ್ ಆಗ್ತಾ ಇದ್ದಾರೆ. ಈಜಿಪ್ಟ್ನ ಸಿನೈಗೆ ಹೋಗುವ ಬಸ್ಗಳಲ್ಲೂ ಕೂಡ ಪ್ರಯಾಣ ಮಾಡ್ತಾ ಇದ್ದಾರೆ. ಎರಡು ದೃಶ್ಯಗಳು, ಒಂದು ಕಡೆ ಬಿಲ್ಡಿಂಗ್ಗಳೆಲ್ಲವೂ ಕೂಡ ಕೊಲ್ಯಾಪ್ಸ್ ಆಗ್ತಾ ಇರುವಂಥ ದೃಶ್ಯಗಳು, ಕ್ಷಿಪಣಿ ದಾಳಿಗಳು ಆಗಾಗ ನಡೀತಾನೇ ಇವೆ. ಹಾಗಾಗಿ ಇಲ್ಲಿರೋದು ಸೇಫ್ ಅಲ್ಲ ಅಂಥೇಳಿ ಜನ ಕೂಡ ಬೇರೆ ಕಡೆಗೆ ಈಗ ಹೋಗ್ತಾ ಇದ್ದಾರೆ. ಒಂದಷ್ಟು ಜನ ಹಡಗುಗಳ ಮೂಲಕ ಸೈಪ್ರಸ್ಗೆ ಹೋದರೆ ಇನ್ನೊಂದಷ್ಟು ಜನ ಈಜಿಪ್ಟ್ ಕಡೆ ಹೋಗ್ತಾ ಇದ್ದಾರೆ. ಇರಾನ್ ಮೇಲೆ ಅಮೆರಿಕ ದಾಳಿ ಬೆದರಿಕೆ ಹಿನ್ನೆಲೆಯಲ್ಲಿ ಟೆಹರಾನ್ ರಸ್ತೆಯಲ್ಲಿ ಸಾವಿರಾರು ಜನ ಜಮಾಯಿಸಿದ್ದಾರೆ. ಇರಾನ್ ಸರ್ಕಾರಕ್ಕೆ ಬೆಂಬಲವಾಗಿ ಜನ ರ್ಯಾಲಿ ಮಾಡ್ತಾ ಇದ್ದಾರೆ. ಸೊ ಇರಾನ್ ಯಾವತ್ತೂ ಕೂಡ ಹಿಂಜರಿಯೋದಿಲ್ಲ. ಅಕಸ್ಮಾತ್ ಅಮೆರಿಕ ಏನಾದರೂ ನಮ್ಮ ಮೇಲೆ ದಾಳಿಗೆ ಮುಂದಾದರೆ ನಾವೆಲ್ಲರೂ ಕೂಡ ಯುದ್ಧದಲ್ಲಿ ಭಾಗಿಯಾಗ್ತೀವಿ, ನಮ್ಮ ದೇಶದ ಜೊತೆಗೆ ನಾವು ನಿಲ್ತೀವಿ ಅಂತ ಹೇಳಿ ಇರಾನ್ ಸಂದೇಶವನ್ನು ಸಾರಿದ್ದಾರೆ.